ರಾಯ್ ಸಿಜೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಪ್ರಮುಖವಾಗಿ ನೋಡಿ ಇವತ್ತು ಇದ್ದಕ್ಕಿದ್ದ ಹಾಗೆ ಏಕಾಏಕಿಯಾಗಿ ಐಟಿ ರೇಡ್ ಅನ್ನ ಮಾಡಿತು. ಆ ಸಂದರ್ಭದಲ್ಲಿ ರಾಯ್ ಅವರ ಸ್ಥಿತಿ ಹೇಗಿತ್ತು, ಅದರ ಜೊತೆಗೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಈ ಹಿಂದೆಯೂ ಕೂಡ ಇವರ ಮೇಲೆ ಒಂದು ಐಟಿ ರೈಡ್ ಆಗಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಈ ಒಂದು ಘಟನೆ ನಡೆದಿಲ್ಲ. ಆದ್ರೆ ಐಟಿ ದಾಳಿ ಇಂದು ನಡೆದಂತಹ ಸಂದರ್ಭದಲ್ಲಿ ಸಾಕಷ್ಟು ಒಂದು ಬೇಸತ್ತಿದ್ದಂತಹ ರಾಯ್ ತಮ್ಮ ಒಂದು ಗನ್ನಲ್ಲಿ ಶೂಟ್ ಮಾಡ್ಕೊಂಡು ಅಂದ್ರೆ ಗನ್ ಫೈರ್ ಮಾಡ್ಕೊಂಡಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಈ ಒಂದು ಅಧಿಕಾರಿಗಳು ಅಂದ್ರೆ ಅವರ ಕಂಪನಿಗಳಲ್ಲಿ ಸರ್ಚಿಂಗ್ ಅನ್ನ ಮಾಡುವಂತಹ ಒಂದು ಸಂದರ್ಭದಲ್ಲಿ ಅವರ ಬಳಿ ಇದ್ದಂತಹ ಗನ್ನಲ್ಲಿ ಅಂದ್ರೆ ಅದನ್ನ ಸೀಸ್ ಮಾಡ್ಕೊಂಡಿರ್ಲಿಲ್ಲ. ಅವರ ಬಳಿ ಇದ್ದಂತಹ ಮೊಬೈಲ್ಗಳಾಗಿರಬಹುದು ಮತ್ತೆ ಇನ್ನಿತರ ವಸ್ತುಗಳನ್ನು ಸೀಸ್ ಮಾಡಿದರೆ ಹೊರತು ಈ ಗನ್ನನ್ನ ವಿಚಾರಗಳು ಕೂಡ ಐಟಿ ಅಧಿಕಾರಿಗಳಿಗೆ ಗೊತ್ತಿರದ ಕಾರಣದಿಂದಾಗಿ ಈ ರೀತಿಯಾದಂತಹ ಒಂದು ಅವಘಡ ನಡೆದಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ಆತ್ಮಹತ್ಯೆ ಮಾಡ್ಕೊಂಡಂತಹ ರಾಯ್ ಒಂದು ಶವವನ್ನ ಈಗಾಗಲೇ ಪೊಲೀಸರು ಅದನ್ನ ಮಹಜರು ಮಾಡುವಂತಹ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಕಾನ್ಫಿಡೆನ್ಸ್ ಗ್ರೂಪ್ ಏನಿದೆ ಅದರ ಮಾಲೀಕ ಆಗಿರುವಂತದ್ದು, ಅದರ ಗ್ರೂಪ್ ಆಫ್ ಕಂಪನೀಸ್ಗಳೇನಿದೆ ಅದರ ಮಾಲೀಕ ಆಗಿರುವಂತಹ ಈ ಒಂದು ರಾಯ್ ಮೇಲೆ ಈ ಹಿಂದೆಯೂ ಐಟಿ ಅಧಿಕಾರಿಗಳು ಒಂದು ಇದನ್ನ ಮಾಡಲಾಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಈ ಒಂದು ಘಟನೆ ನಡೆದು ಹೋಗಿದೆ. ಇನ್ನು ಈಗ ಐಟಿ ಅಧಿಕಾರಿಗಳು ಇಂದು ಯಾವ ರೀತಿಯಾದಂತಹ ಒಂದು ಲೆಕ್ಕಾಚಾರಗಳನ್ನ ಮಾಡ್ಕೊಂಡಿದ್ರು ಮತ್ತು ಏನೇನು ವೆರಿಫಿಕೇಶನ್ ಗಳನ್ನ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಕೂಡ ಈಗ ಮುಂದಿನ ಹಂತದ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಈಗ ಸದ್ಯ ಸ್ಥಳದಲ್ಲಿ ಐಟಿ ಅಧಿಕಾರಿಗಳು ಮತ್ತು ಪೊಲೀಸರು ಕೂಡ ಸ್ಥಳದಲ್ಲಿ ಧಾವಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಕ್ಸಾಕ್ಟ್ ಆಗಿ ಏನಾಯ್ತು ಅನ್ನುವಂತಹ ವಿಚಾರಗಳನ್ನು ಕೂಡ ಐಟಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಒಂದು ಪ್ರಕ್ರಿಯೆಗಳನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಇದೇ ವಿಚಾರಕ್ಕೆ ಆತ ಒಂದು ಗನ್ ಫೈರ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಥವಾ ಬೇರೆ ಏನಾದ್ರೂ ವಿಚಾರಗಳು ಇದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಕಾದು ನೋಡ್ಬೇಕಾಗಿದೆ. ಆದ್ರೆ ಐಟಿ ದಾಳಿ ನಡೆದಿದ್ದಂತಹ ಒಂದು ಕಾರಣದಿಂದಾಗಿ ಇಂತಹ ಒಂದು ಕೃತ್ಯ ನಡೆದಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಮತ್ತೆ ಈ ಸಂದರ್ಭದಲ್ಲಿ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಈಗಾಗಲೇ ಸ್ಥಳೀಯ ಪೊಲೀಸರು ಮತ್ತು ಹೆಚ್ಚುವರಿ ಪೊಲೀಸರು ಅಂದ್ರೆ ಡಿಸಿಪಿ ಕೂಡ ಆ ಒಂದು ಸ್ಥಳಕ್ಕೆ ಈಗಾಗಲೇ ತೆರಳಿದ್ದಾರೆ. ಅಲ್ಲಿ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಆತ್ಮಹತ್ಯೆ ಅಂದ್ರೆ ಬಹಳ ರಾಯ್ ಸಿಜೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಪ್ರಮುಖವಾಗಿ ನೋಡಿ ಇವತ್ತು ಇದ್ದಕ್ಕಿದ್ದ ಹಾಗೆ ಏಕಾಏಕಿಯಾಗಿ ಐಟಿ ರೇಡ್ ಅನ್ನ ಮಾಡಿತು. ಆ ಸಂದರ್ಭದಲ್ಲಿ ರಾಯ್ ಅವರ ಸ್ಥಿತಿ ಹೇಗಿತ್ತು, ಅದರ ಜೊತೆಗೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಈ ಹಿಂದೆಯೂ ಕೂಡ ಇವರ ಮೇಲೆ ಒಂದು ಐಟಿ ರೈಡ್ ಆಗಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಈ ಒಂದು ಘಟನೆ ನಡೆದಿಲ್ಲ. ಆದ್ರೆ ಐಟಿ ದಾಳಿ ಇಂದು ನಡೆದಂತಹ ಸಂದರ್ಭದಲ್ಲಿ ಸಾಕಷ್ಟು ಒಂದು ಬೇಸತ್ತಿದ್ದಂತಹ ರಾಯ್ ತಮ್ಮ ಒಂದು ಗನ್ನಲ್ಲಿ ಶೂಟ್ ಮಾಡ್ಕೊಂಡು ಅಂದ್ರೆ ಗನ್ ಫೈರ್ ಮಾಡ್ಕೊಂಡಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಈ ಒಂದು ಅಧಿಕಾರಿಗಳು ಅಂದ್ರೆ ಅವರ ಕಂಪನಿಗಳಲ್ಲಿ ಸರ್ಚಿಂಗ್ ಅನ್ನ ಮಾಡುವಂತಹ ಒಂದು ಸಂದರ್ಭದಲ್ಲಿ ಅವರ ಬಳಿ ಇದ್ದಂತಹ ಗನ್ನಲ್ಲಿ ಅಂದ್ರೆ ಅದನ್ನ ಸೀಸ್ ಮಾಡ್ಕೊಂಡಿರ್ಲಿಲ್ಲ. ಅವರ ಬಳಿ ಇದ್ದಂತಹ ಮೊಬೈಲ್ಗಳಾಗಿರಬಹುದು ಮತ್ತೆ ಇನ್ನಿತರ ವಸ್ತುಗಳನ್ನು ಸೀಸ್ ಮಾಡಿದರೆ ಹೊರತು ಈ ಗನ್ನನ್ನ ವಿಚಾರಗಳು ಕೂಡ ಐಟಿ ಅಧಿಕಾರಿಗಳಿಗೆ ಗೊತ್ತಿರದ ಕಾರಣದಿಂದಾಗಿ ಈ ರೀತಿಯಾದಂತಹ ಒಂದು ಅವಘಡ ನಡೆದಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ಆತ್ಮಹತ್ಯೆ ಮಾಡ್ಕೊಂಡಂತಹ ರಾಯ್ ಒಂದು ಶವವನ್ನ ಈಗಾಗಲೇ ಪೊಲೀಸರು ಅದನ್ನ ಮಹಜರು ಮಾಡುವಂತಹ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಕಾನ್ಫಿಡೆನ್ಸ್ ಗ್ರೂಪ್ ಏನಿದೆ ಅದರ ಮಾಲೀಕ ಆಗಿರುವಂತದ್ದು, ಅದರ ಗ್ರೂಪ್ ಆಫ್ ಕಂಪನೀಸ್ಗಳೇನಿದೆ ಅದರ ಮಾಲೀಕ ಆಗಿರುವಂತಹ ಈ ಒಂದು ರಾಯ್ ಮೇಲೆ ಈ ಹಿಂದೆಯೂ ಐಟಿ ಅಧಿಕಾರಿಗಳು ಒಂದು ಇದನ್ನ ಮಾಡಲಾಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಈ ಒಂದು ಘಟನೆ ನಡೆದು ಹೋಗಿದೆ. ಇನ್ನು ಈಗ ಐಟಿ ಅಧಿಕಾರಿಗಳು ಇಂದು ಯಾವ ರೀತಿಯಾದಂತಹ ಒಂದು ಲೆಕ್ಕಾಚಾರಗಳನ್ನ ಮಾಡ್ಕೊಂಡಿದ್ರು ಮತ್ತು ಏನೇನು ವೆರಿಫಿಕೇಶನ್ ಗಳನ್ನ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಕೂಡ ಈಗ ಮುಂದಿನ ಹಂತದ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಈಗ ಸದ್ಯ ಸ್ಥಳದಲ್ಲಿ ಐಟಿ ಅಧಿಕಾರಿಗಳು ಮತ್ತು ಪೊಲೀಸರು ಕೂಡ ಸ್ಥಳದಲ್ಲಿ ಧಾವಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಕ್ಸಾಕ್ಟ್ ಆಗಿ ಏನಾಯ್ತು ಅನ್ನುವಂತಹ ವಿಚಾರಗಳನ್ನು ಕೂಡ ಐಟಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಒಂದು ಪ್ರಕ್ರಿಯೆಗಳನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಇದೇ ವಿಚಾರಕ್ಕೆ ಆತ ಒಂದು ಗನ್ ಫೈರ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಥವಾ ಬೇರೆ ಏನಾದ್ರೂ ವಿಚಾರಗಳು ಇದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಕಾದು ನೋಡ್ಬೇಕಾಗಿದೆ. ಆದ್ರೆ ಐಟಿ ದಾಳಿ ನಡೆದಿದ್ದಂತಹ ಒಂದು ಕಾರಣದಿಂದಾಗಿ ಇಂತಹ ಒಂದು ಕೃತ್ಯ ನಡೆದಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಮತ್ತೆ ಈ ಸಂದರ್ಭದಲ್ಲಿ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಈಗಾಗಲೇ ಸ್ಥಳೀಯ ಪೊಲೀಸರು ಮತ್ತು ಹೆಚ್ಚುವರಿ ಪೊಲೀಸರು ಅಂದ್ರೆ ಡಿಸಿಪಿ ಕೂಡ
ಆ ಒಂದು ಸ್ಥಳಕ್ಕೆ ಈಗಾಗಲೇ ತೆರಳಿದ್ದಾರೆ. ಅಲ್ಲಿ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಆತ್ಮಹತ್ಯೆ ಅಂದ್ರೆ ಬಹಳ ರಾಯ್ ಸಿಜೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಪ್ರಮುಖವಾಗಿ ನೋಡಿ ಇವತ್ತು ಇದ್ದಕ್ಕಿದ್ದ ಹಾಗೆ ಏಕಾಏಕಿಯಾಗಿ ಐಟಿ ರೇಡ್ ಅನ್ನ ಮಾಡ್ತು. ಆ ಸಂದರ್ಭದಲ್ಲಿ ರಾಯ್ ಅವರ ಸ್ಥಿತಿ ಹೇಗಿತ್ತು, ಅದರ ಜೊತೆಗೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಈ ಹಿಂದೆಯೂ ಕೂಡ ಇವರ ಮೇಲೆ ಒಂದು ಐಟಿ ರೈಡ್ ಆಗಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಈ ಒಂದು ಘಟನೆ ನಡೆದಿಲ್ಲ. ಆದ್ರೆ ಐಟಿ ದಾಳಿ ಇಂದು ನಡೆದಂತಹ ಸಂದರ್ಭದಲ್ಲಿ ಸಾಕಷ್ಟು ಒಂದು ಬೇಸತ್ತಿದ್ದಂತಹ ರಾಯ್ ತಮ್ಮ ಒಂದು ಗನ್ನಲ್ಲಿ ಶೂಟ್ ಮಾಡ್ಕೊಂಡು ಅಂದ್ರೆ ಗನ್ ಫೈರ್ ಮಾಡ್ಕೊಂಡಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಈ ಒಂದು ಅಧಿಕಾರಿಗಳು ಅಂದ್ರೆ ಅವರ ಕಂಪನಿಗಳಲ್ಲಿ ಸರ್ಚಿಂಗ್ ಅನ್ನ ಮಾಡುವಂತಹ ಒಂದು ಸಂದರ್ಭದಲ್ಲಿ ಅವರ ಬಳಿ ಇದ್ದಂತಹ ಗನ್ನಲ್ಲಿ ಅಂದ್ರೆ ಅದನ್ನ ಸೀಸ್ ಮಾಡ್ಕೊಂಡಿರ್ಲಿಲ್ಲ. ಅವರ ಬಳಿ ಇದ್ದಂತಹ ಮೊಬೈಲ್ಗಳಾಗಿರ್ಬಹುದು ಮತ್ತೆ ಇನ್ನಿತರ ವಸ್ತುಗಳನ್ನು ಸೀಸ್ ಮಾಡಿದರೆ ಹೊರತು ಈ ಗನ್ನನ ವಿಚಾರಗಳು ಕೂಡ ಐಟಿ ಅಧಿಕಾರಿಗಳಿಗೆ ಗೊತ್ತಿರದ ಕಾರಣದಿಂದಾಗಿ ಈ ರೀತಿಯಾದಂತಹ ಒಂದು ಅವಘಡ ನಡೆದಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ಆತ್ಮಹತ್ಯೆ ಮಾಡ್ಕೊಂಡಂತಹ ರಾಯ್ ಒಂದು ಶವವನ್ನ ಈಗಾಗಲೇ ಪೊಲೀಸರು ಅದನ್ನ ಮಹಜರು ಮಾಡುವಂತಹ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಕಾನ್ಫಿಡೆನ್ಸ್ ಗ್ರೂಪ್ ಏನಿದೆ ಅದರ ಮಾಲೀಕ ಆಗಿರುವಂತದ್ದು, ಅದರ ಗ್ರೂಪ್ ಆಫ್ ಕಂಪನೀಸ್ಗಳೇನಿದೆ ಅದರ ಮಾಲೀಕ ಆಗಿರುವಂತಹ ಈ ಒಂದು ರಾಯ್ ಮೇಲೆ ಈ ಹಿಂದೆಯೂ ಐಟಿ ಅಧಿಕಾರಿಗಳು ಒಂದು ಇದನ್ನ ಮಾಡಲಾಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಈ ಒಂದು ಘಟನೆ ನಡೆದು ಹೋಗಿದೆ. ಇನ್ನು ಈಗ ಐಟಿ ಅಧಿಕಾರಿಗಳು ಇಂದು ಯಾವ ರೀತಿಯಾದಂತಹ ಒಂದು ಲೆಕ್ಕಾಚಾರಗಳನ್ನ ಮಾಡ್ಕೊಂಡಿದ್ರು ಮತ್ತು ಏನೇನು ವೆರಿಫಿಕೇಶನ್ ಗಳನ್ನ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಕೂಡ ಈಗ ಮುಂದಿನ ಹಂತದ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಈಗ ಸದ್ಯ ಸ್ಥಳದಲ್ಲಿ ಐಟಿ ಅಧಿಕಾರಿಗಳು ಮತ್ತು ಪೊಲೀಸರು ಕೂಡ ಸ್ಥಳದಲ್ಲಿ ಧಾವಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಕ್ಸಾಕ್ಟ್ ಆಗಿ ಏನಾಯ್ತು ಅನ್ನುವಂತಹ ವಿಚಾರಗಳನ್ನು ಕೂಡ ಐಟಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಒಂದು ಪ್ರಕ್ರಿಯೆಗಳನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಇದೇ ವಿಚಾರಕ್ಕೆ ಆತ ಒಂದು ಗನ್ ಫೈರ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಥವಾ ಬೇರೆ ಏನಾದ್ರೂ ವಿಚಾರಗಳು ಇದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಕಾದು ನೋಡ್ಬೇಕಾಗಿದೆ. ಆದ್ರೆ ಐಟಿ ದಾಳಿ ನಡೆದಿದ್ದಂತಹ ಒಂದು ಕಾರಣದಿಂದಾಗಿ ಇಂತಹ ಒಂದು ಕೃತ್ಯ ನಡೆದಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಮತ್ತೆ ಈ ಸಂದರ್ಭದಲ್ಲಿ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಈಗಾಗಲೇ ಸ್ಥಳೀಯ ಪೊಲೀಸರು ಮತ್ತು ಹೆಚ್ಚುವರಿ ಪೊಲೀಸರು ಅಂದ್ರೆ ಡಿಸಿಪಿ ಕೂಡ ಆ ಒಂದು ಸ್ಥಳಕ್ಕೆ ಈಗಾಗಲೇ ತೆರಳಿದ್ದಾರೆ. ಅಲ್ಲಿ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಆತ್ಮಹತ್ಯೆ ಅಂದ್ರೆ ಬಹಳ ರಾಯ್ ಸಿಜೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಪ್ರಮುಖವಾಗಿ ನೋಡಿ ಇವತ್ತು ಇದ್ದಕ್ಕಿದ್ದ ಹಾಗೆ ಏಕಾಏಕಿಯಾಗಿ ಐಟಿ ರೇಡ್ ಅನ್ನ ಮಾಡ್ತು. ಆ ಸಂದರ್ಭದಲ್ಲಿ ರಾಯ್ ಅವರ ಸ್ಥಿತಿ ಹೇಗಿತ್ತು, ಅದರ ಜೊತೆಗೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಈ ಹಿಂದೆಯೂ ಕೂಡ ಇವರ ಮೇಲೆ ಒಂದು ಐಟಿ ರೈಡ್ ಆಗಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಈ ಒಂದು ಘಟನೆ ನಡೆದಿಲ್ಲ. ಆದ್ರೆ ಐಟಿ ದಾಳಿ ಇಂದು ನಡೆದಂತಹ ಸಂದರ್ಭದಲ್ಲಿ ಸಾಕಷ್ಟು ಒಂದು ಬೇಸತ್ತಿದ್ದಂತಹ ರಾಯ್ ತಮ್ಮ ಒಂದು ಗನ್ನಲ್ಲಿ ಶೂಟ್ ಮಾಡ್ಕೊಂಡು ಅಂದ್ರೆ ಗನ್ ಫೈರ್ ಮಾಡ್ಕೊಂಡಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಈ ಒಂದು ಅಧಿಕಾರಿಗಳು ಅಂದ್ರೆ ಅವರ ಕಂಪನಿಗಳಲ್ಲಿ ಸರ್ಚಿಂಗ್ ಅನ್ನ ಮಾಡುವಂತಹ ಒಂದು ಸಂದರ್ಭದಲ್ಲಿ ಅವರ ಬಳಿ ಇದ್ದಂತಹ ಗನ್ನಲ್ಲಿ ಅಂದ್ರೆ ಅದನ್ನ ಸೀಸ್ ಮಾಡ್ಕೊಂಡಿರ್ಲಿಲ್ಲ. ಅವರ ಬಳಿ ಇದ್ದಂತಹ ಮೊಬೈಲ್ಗಳಾಗಿರ್ಬಹುದು ಮತ್ತೆ ಇನ್ನಿತರ ವಸ್ತುಗಳನ್ನು ಸೀಸ್ ಮಾಡಿದರೆ ಹೊರತು ಈ ಗನ್ನನ ವಿಚಾರಗಳು ಕೂಡ ಐಟಿ ಅಧಿಕಾರಿಗಳಿಗೆ ಗೊತ್ತಿರದ ಕಾರಣದಿಂದಾಗಿ ಈ ರೀತಿಯಾದಂತಹ ಒಂದು ಅವಘಡ ನಡೆದಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ಆತ್ಮಹತ್ಯೆ ಮಾಡ್ಕೊಂಡಂತಹ ರಾಯ್ ಒಂದು ಶವವನ್ನ ಈಗಾಗಲೇ ಪೊಲೀಸರು ಅದನ್ನ ಮಹಜರು ಮಾಡುವಂತಹ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಕಾನ್ಫಿಡೆನ್ಸ್ ಗ್ರೂಪ್ ಏನಿದೆ ಅದರ ಮಾಲೀಕ ಆಗಿರುವಂತದ್ದು, ಅದರ ಗ್ರೂಪ್ ಆಫ್ ಕಂಪನೀಸ್ಗಳೇನಿದೆ ಅದರ ಮಾಲೀಕ ಆಗಿರುವಂತಹ ಈ ಒಂದು ರಾಯ್ ಮೇಲೆ ಈ ಹಿಂದೆಯೂ ಐಟಿ ಅಧಿಕಾರಿಗಳು ಒಂದು ಇದನ್ನ ಮಾಡಲಾಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಈ ಒಂದು ಘಟನೆ ನಡೆದು ಹೋಗಿದೆ. ಇನ್ನು ಈಗ ಐಟಿ ಅಧಿಕಾರಿಗಳು ಇಂದು ಯಾವ ರೀತಿಯಾದಂತಹ ಒಂದು ಲೆಕ್ಕಾಚಾರಗಳನ್ನ ಮಾಡ್ಕೊಂಡಿದ್ರು ಮತ್ತು ಏನೇನು ವೆರಿಫಿಕೇಶನ್ ಗಳನ್ನ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಕೂಡ ಈಗ ಮುಂದಿನ ಹಂತದ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಈಗ ಸದ್ಯ ಸ್ಥಳದಲ್ಲಿ ಐಟಿ ಅಧಿಕಾರಿಗಳು ಮತ್ತು ಪೊಲೀಸರು ಕೂಡ ಸ್ಥಳದಲ್ಲಿ ಧಾವಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಕ್ಸಾಕ್ಟ್ ಆಗಿ ಏನಾಯ್ತು ಅನ್ನುವಂತಹ ವಿಚಾರಗಳನ್ನು ಕೂಡ ಐಟಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಒಂದು ಪ್ರಕ್ರಿಯೆಗಳನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಇದೇ ವಿಚಾರಕ್ಕೆ ಆತ ಒಂದು ಗನ್ ಫೈರ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಥವಾ ಬೇರೆ ಏನಾದ್ರೂ ವಿಚಾರಗಳು ಇದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಕಾದು ನೋಡ್ಬೇಕಾಗಿದೆ. ಆದ್ರೆ
IT ದಾಳಿ ನಡೆದಿದ್ದಂತಹ ಒಂದು ಕಾರಣದಿಂದಾಗಿ ಇಂತಹ ಒಂದು ಕೃತ್ಯ ನಡೆದಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಮತ್ತೆ ಈ ಸಂದರ್ಭದಲ್ಲಿ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಈಗಾಗಲೇ ಸ್ಥಳೀಯ ಪೊಲೀಸರು ಮತ್ತು ಹೆಚ್ಚುವರಿ ಪೊಲೀಸರು ಅಂದ್ರೆ DCP ಕೂಡ ಆ ಒಂದು ಸ್ಥಳಕ್ಕೆ ಈಗಾಗಲೇ ತೆರಳಿದ್ದಾರೆ. ಅಲ್ಲಿ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಆತ್ಮಹತ್ಯೆ ಅಂದ್ರೆ ಬಹಳ